ಇವತ್ತು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ಕೂಡ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಆರಂಭವಾಗಲಿರುವ ಪಂದ್ಯಕ್ಕೆ ಈಗಾಗಲೇ ಬಸವನಗುಡಿ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಪೂಜೆ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈ ಒಂದು ಪೂಜೆಯಲ್ಲಿ ಹೊರ ರಾಜ್ಯದ ಒಂದಿಷ್ಟು ಯುವಕ ಯುವತಿಯರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಮಧ್ಯಾಹ್ನ ಆರಂಭವಾಗುವ ಪಂದ್ಯಕ್ಕೆ ನೀವು ಈಗಾಗಲೇ ಪೂಜೆ ಕೂಡ ಮಾಡಿದ್ದೀರಿ. ಇವತ್ತಿನ ಮ್ಯಾಚ್ ನಲ್ಲಿ ಭಾರತಕ್ಕೆ ಏನೇನು ಪ್ಲಸ್ ಆಗುತ್ತೆ? ಇದು ನಮ್ಮ ಟೀಮ್ ಒಂದು ಟೀಮ್ ಗೆಲುವಲ್ಲ, ಇದು 160 ಕೋಟಿ ಜನರ ಕನಸಿದು. ಈ ಸತಿ ಇಂಡಿಯಾ ಟೀಮ್ ಗೆಲ್ಲುತ್ತೆ. ಅದನ್ನ ನಾವು ದೃಢೀಪಡಿಸ್ಕೊಂಡಿದ್ದೀವಿ. ನಮ್ಮ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾನ ಏನೊಂದು ಪ್ರಸಾದ ವಿನಿಯೋಗ ಮಾಡಿ ತೆಂಗಿನಕಾಯಿ ಹೊಡೆದು ನೆಕ್ಸ್ಟ್ ಇಂಡಿಯಾ ಗೆದ್ದ ಮೇಲೆ 101 ತೆಂಗಿನಕಾಯಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಮುಂದಕ್ಕೆ ಹಮ್ಕೊಂತೀರಿ. ಇಂಡಿಯಾ ಟೀಮ್ ಗೆಲ್ಲುತ್ತೆ. ಈ ಒಂದು ಪಾಕಿಸ್ತಾನ ಟೀಮ್ ನ ಗ್ರೌಂಡ್ ಅಲ್ಲ ಇಟ್ಟಾಡ್ಸಿ ಹೊಡೆಯುತ್ತೆ ಅಂತ ಹೇಳಿ ನಾವು ಈ ಒಂದು ಮೂಲಕ ಹೇಳ್ತಾ ಇದ್ದೀರಿ. ಈ ಲಾಸ್ಟ್ ಟೈಮ್ ಏನಾಗಿದೆ ಅದ್ರ ಬಗ್ಗೆ ಈ ಒಂದು ಸೇಡ್ನ ಈ ಸತಿ ತೀರಿಸ್ತೀರಿ ಅಂತೇಳಿ ನಾವು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ನಾವು ಇಂಡಿಯಾ ಟೀಮ್ ಬಗ್ಗೆ ಪ್ರಾರ್ಥನೆ ಮಾಡಿದ್ದೀರಿ. ಇಂಡಿಯಾ ಟೀಮಲ್ಲಿ ಪ್ರತಿಯೊಬ್ಬ ಏನು ನಮ್ಮ ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ಎಲ್ಲರೂ ಡಬಲ್ ಸೆಂಚುರಿಗಳನ್ನ ಹೊಡಿತಾರೆ ಅಂತೇಳಿ 400ರಿಂದ 500 ರನ್ಗಳು ನಮ್ಮ ಇಂಡಿಯಾ ಟೀಮ್ದು ಬರಲಿ ಅಂತೇಳಿ ನಾವು ಒಂದು ಪೂಜೆ ಸಲ್ಲಿಸಿದ್ದೀರಿ. ಇಂಡಿಯಾ ಟೀಮ್ ಗೆಲ್ಲುತ್ತೆ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ. ಇವತ್ತು ದುಬೈಯಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಿದೆಯೋ ಅದು ಭಾರತ ಗೆಲ್ಲಿ ಅಂದ್ಬಿಟ್ಟು ನಾವು ತುಂಬಾ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಸುಮನ್ ಗಿಲ್ ಆಗಿರಲಿ ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿ ಬೌಂಡ್ರಿಗಳು ಸುರಿಮಣೆ ಮಾಡ್ಬೇಕಂತ ಆಸೆ ಇದೆ ನಮಗೆ. ಇವಿಷ್ಟು ಇಲ್ಲಿ ಜನರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಪಾಕ್ ವಿರುದ್ಧ ಭಾರತ ಇವತ್ತು ದೊಡ್ಡ ಅಂತರದಲ್ಲಿ ಗೆಲುವು ಕಾಣುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ಇವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. Happy birthday,